ನಿನ್ ಕೈಯಲ್ಲಿ ಆಗುತ್ತಾ ಕಾಲಿಲ್ದೇ ಇರೋ ನನ್ ಮೊನ್ನೆ ನೀನ್ ಹೋಗು ಹೋಗ್ ಮಲ್ಕೊಂಡು ಆರಾಮಾಗಿ ಮನೇಲಿರು ಯಾಕೆ ನಿನಗೆ ಶೋಕಿ ಅಲ್ಲ ಅಂತ ಬಿಟ್ಟು ಅಲ್ಲಿ ಕುತ್ಕೊಳುತ್ತೆ ಅದು ಲಾಕ್ ಮಾಡುತ್ತೆ ಅದೊಂದೇ ಗ್ರಿಪ್ ನಾವ್ ಬೆಲ್ಟ್ ಇಲ್ಲ ಏನು ಇಲ್ಲ ನಮ್ ಪ್ರಾಡಕ್ಟ್ ಅಲ್ಲಿ ಏನು ಬರಲ್ಲ ಹೋದ್ಮೇಲೆ ಹೆಂಗ್ ಬಂತು ಅಂದ್ರೆ ಸೌಂಡ್ ಯಪ್ಪ ಅದು ಏನ್ ತೊಂದ್ರೆ ಇಲ್ಲ ಬ್ರೋ ನೋಡಿ ಇಲ್ಲೊಂದ್ ಬಟನ್ ಇದೆ ಇಲ್ಲೊಂದ್ ಬಟನ್ ಇದೆ ಜಸ್ಟ್ ಇದನ್ನ ಪ್ರೆಸ್ ಮಾಡಿದ್ರೆ ಓಪನ್ ಆಗೋಗುತ್ತೆ ವೀಲಿ ಹೊಡೆಯೋದ್ರಿಂದ ತುಂಬಾ ಜನ ಪ್ರಾಣಗಳು ಹೋಗ್ತಾ ಇದೆ ನೀವು ನಿಮಗ್ ಕುತ್ತು ತಗೋಕ್ ಬರದಲ್ದೆ ಬೇರೆಯವ್ರಿಗೂ ಕುತ್ ತಗೋ ಬರ್ತೀರಾ ಅಂತವ್ರಿಗೆ ಒಬ್ರು ಸಪೋರ್ಟ್ ಇರ್ಲೇಬೇಕು ಮನೇಲಿ ಯಾರಾದ್ರೂ ಒಬ್ರು ಬಾತ್ರೂಮ್ಗೆ ಹೋಗೋದಾಗಿರ್ಲಿ ಮನೇಲಿ ಊಟ ತಿನ್ಸೋದಾಗಿರ್ಲಿ ಒಬ್ರು ಕೇರ್ ಟೇಕಿಂಗ್ ಬೇಕು ಏನಾಗಲಿ ಮುಂದೆ ಸಾಗುನಿ ಓಕೆ ಇವಾಗ ಬ್ರೋ ಅದೇ ಇವಾಗ ಏನ್ ಕೇಳ್ಬೇಕು ಅನ್ಕೊಂಡ್ರೆ ನಿಮ್ಗೆ ಯಾವ ರೀತಿ ದಿನನಿತ್ಯದ ಕ್ರಮಗಳು ಅಥವಾ ಯಾವ ರೀತಿ ಮಾಡೋದು ಅಂತ ಯಾವ ರೀತಿ ಮಾಡ್ತೀರಾ ಮನೇಲಿ ಟಾಯ್ಲೆಟ್ಗೆ ಹೋಗೋದಾಗಿರ್ಬೋದು ಆತರ ಈಗ ದಿನದಿಂದ ತೊಂದ್ರೆ ಆಗುತ್ತಾ ಅಂತ ಸ್ವಲ್ಪ ಇರುತ್ತೆ ಬ್ರೋ ಬಟ್ ಏನಂದ್ರೆ ಇವಾಗ ನಾನು ಆಲ್ಮೋಸ್ಟ್ ಆಚೆನೆ ಇರ್ತೀನಿ ಬೈಲುನೆ ನಮ್ ದೇವ್ರು ಯಾಕಂದ್ರೆ ಇವಾಗ ಟ್ರಾವೆಲ್ ಮಾಡುವಾಗ ಆಲ್ಮೋಸ್ಟ್ ಎಲ್ಲಾ ಕಡೆ ಟಾಯ್ಲೆಟ್ ಸಿಗಲ್ಲ ಸಿಕ್ಕರೆ ತುಂಬಾ ಯುಟಿಲೈಸ್ ಮಾಡ್ಕೋತೀನಿ ವೆಸ್ಟರ್ನ್ ಟಾಯ್ಲೆಟ್ ಸಿಕ್ಕರೆ ನಿಮ್ಗೆ ಆರಾಮಾಗಿ ಹಿಂಗೆ ಕುತ್ಕೊಂಡ್ಬಿಟ್ಟು ನಮ್ಗೆ ಹೆಂಗಿದ್ರೆ ಎಕ್ಸರ್ಸೈಸ್ ಜಾಸ್ತಿ ಮಾಡ್ತೀನಿ ಆರಾಮಾಗಿ ಕುತ್ಕೋಬಹುದು ಹಂಗೇನಾದ್ರೂ ಇಂಡಿಯನ್ ಬೇಕಂದ್ರೆ ನಾನು ಏನಿಲ್ಲ ಇದೇ ಕಾಲ ಇದ್ರ ಮೇಲೆನೆ ಸಪೋರ್ಟ್ ಹಾಕೊಂಡು ಕುತ್ಕೊಂಡ್ಬಿಡ್ತೀನಿ ಓಕೆ ಇದು ತೆಗಿಯೋದು ಯಾವ ರೀತಿ ಅಂತ ಏನಾದ್ರು ತೋರ್ಸಕ್ಕಾಗುತ್ತೆ ಏನ್ ತೊಂದ್ರೆ ಇಲ್ಲ ಬ್ರೋ ನೋಡಿ ಇಲ್ಲೊಂದ್ ಬಟನ್ ಇದೆ ಇಲ್ಲೊಂದ್ ಬಟನ್ ಇದೆ ಜಸ್ಟ್ ಇದನ್ನ ಪ್ರೆಸ್ ಮಾಡಿದ್ರೆ ಓಪನ್ ಆಗೋಗುತ್ತೆ ಇಷ್ಟೇ ಈ ಬಟನ್ ಇಂದ ಏನಿದೆ ಬ್ರೋ ಅದು ಲಾಕ್ ಬ್ರೋ ಒಳಗೆ ಒಂದು ಲಾಕ್ ಇದೆ ಆ ಲಾಕ್ ಅಲ್ಲಿ ನಮ್ದು ಕಾಲ್ ಕುತ್ಕೊರೋದು ಈ ರಾಡ್ ಇದೆ ಅಲ್ಲ ಇಲ್ಲಿದೆ ಇದು ಹೋಗ್ಬಿಟ್ಟು ಅಲ್ಲಿ ಕುತ್ಕೊಳುತ್ತೆ ಅದು ಲಾಕ್ ಮಾಡುತ್ತೆ ಅದೊಂದೇ ಗ್ರಿಪ್ ನಾವ್ ಬೆಲ್ಟ್ ಇಲ್ಲ ಏನು ಇಲ್ಲ ನಮ್ ಪ್ರಾಡಕ್ಟ್ ಅಲ್ಲಿ ಏನು ಬರಲ್ಲ ಏನಿಲ್ಲ ಓಕೆ ಇದು ಹೋದ್ಮೇಲೆ ಲಾಕ್ ಆದ್ರೆ ಮುಗ್ದೋಯ್ತು ಇನ್ನೊಂದು ಹೇಳ್ಬೇಕು ಅಂದ್ರೆ ಅದೇ ಇವಾಗ ಅವೇರ್ನೆಸ್ ತರ ಅಂದ್ರೆ ಈಗ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ ಓಕೆ ಬ್ರೋ ಅವ್ರಿಗೆ ಏನು ಹೇಳಲ್ಲ ಬ್ರೋ ಮೀನ್ಸ್ ರ್ಯಾಶ್ ಆಗಿ ಹೋದವ್ರಲ್ಲ ಆಕ್ಸಿಡೆಂಟ್ ಆಗ್ತಾರ ಅಂದ್ರಲ್ಲ ಸುಳ್ಳು ನಿಧಾನಕ್ಕೆ ರ್ಯಾಶ್ ಆಗಿ ಅಂದ್ರೆ ನಾನ್ ಹೇಳ್ತಿರೋದು ಅಂದ್ರೆ ಒಂದ್ ಸ್ವಲ್ಪನಾದ್ರೂ ಇರ್ಬೇಕು ಅಂದ್ರೆ ದಯವಿಟ್ಟು ಎಲ್ಲಾರು ಹೆಲ್ಮೆಟ್ ಹಾಕೊಂಡು ಓಡಿಸಿ ಮೀನ್ಸ್ ಸೇಫ್ಟಿ ಮೆಜರ್ ತಗೊಳ್ಳಿ ಮುಖ್ಯ ಅದೇ ಮೀನ್ಸ್ ಎಷ್ಟೇ ರ್ಯಾಶ್ ಆಗಿ ಹೋಗಿ ಅವ್ರ ಮೇಲೆ ಕಂಟ್ರೋಲ್ ಇದ್ರೆ ಅವ್ನ ಗಾಡಿ ಮೇಲೆ ಅವ್ನ ಕೆಪಾಸಿಟಿ ಇದೆಯಾ ಅವ್ನ ಎಷ್ಟಾದ್ರೂ ಓಡ್ಲಿ ಬೇಡ ಅನ್ನಲ್ಲ ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡ್ರಿ ಹೆಲ್ಮೆಟ್ ಹಾಕೊಳ್ರಿ ಸೇಫ್ಟಿ ಮೆಜರ್ಸ್ ಏನೇನಿದೆಯೋ ಅದೆಲ್ಲ ಯೂಸ್ ಮಾಡಿ ಅಷ್ಟೇ ಅಂದ್ರೆ ಇವಾಗ ಅದೇ ಈಗ ಏನು ಅಂದ್ರೆ ಈಗ ಒಬ್ಬ ಮನುಷ್ಯ ಹುಟ್ಟಿದಾನೆ ಅನ್ಕೊಳ್ಳಿ ಅವ್ನಿಗೆಲ್ಲಾ ದೇವ್ರು ಕೊಟ್ಟಿದ್ದಾನೆ ಇವಾಗ ಈ ನೋಡಿ ಇದೊಂದು ಕೈಯು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅವ್ನಿಗೆ ಇದಿಲ್ಲಾಗೇನೆ ಗೊತ್ತಾಗಲ್ಲ ಬ್ರೋ ನಾನು ಒಂದ್ ಹೇಳ ನಾನು ಇವಾಗ ಕಾಲಿಲ್ಲ ನಾನು ಅಷ್ಟೊಂದು ಫೀಲ್ ಮಾಡಲ್ಲ ಯಾಕಂದ್ರೆ ಇವಾಗ ಇದು ಪ್ರಾಸೆಟಿಗೆ ಹಾಕೊಂಡಿದೀನಿ ನಡೆದ್ ಬಿಡ್ತೀನಿ ಕೈ ಇಲ್ದೇ ಇರೋರ್ಗೆ ಏನಾಗುತ್ತೆ ಅಂದ್ರೆ ಅವ್ರು ತಿನ್ನೋ ಕೈ ಏನಾದ್ರು ಹೋಗ್ಬಿಟ್ರೆ ತಿನ್ನಕ್ಕಾಗಲ್ಲ ಒಂದೇ ಕೈ ಅಕಸ್ಮಾತ್ 2 ಕೈ ಹೋಗ್ಬಿಡ್ತು ಇವಾಗ ಎಲೆಕ್ಟ್ರಿಕಲ್ ಅಲ್ಲಿ ಜಾಸ್ತಿ ಜನ ನನ್ನ ಕ್ಲೈಂಟ್ಗಳು ಬರ್ತಾರೆ 2 ಕೈ ಹೋಗ್ಬಿಡ್ತು ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಬ್ರೋ ಅವ್ರಿಗೆ ಬ್ಯಾಗೇಜ್ ತರ ಬರುತ್ತೆ ಅದು ಕೈ ಅಲ್ಲಾಡ್ಸಕ್ ಆಗಲ್ಲ ಈ ಮೂಲೆಯಿಂದ ಇಷ್ಟಿಷ್ಟೇ ಅಲ್ಲಾಡೋದು ಇಷ್ಟರಲ್ಲಿ ಏನು ಮಾಡಕ್ ಆಗಲ್ಲ ಬಟ್ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಅಂತವ್ರಿಗೆ ಒಬ್ರು ಸಪೋರ್ಟ್ ಇರ್ಲೇಬೇಕು ಮನೇಲಿ ಯಾರಾದ್ರೂ ಒಬ್ರು ಬಾತ್ರೂಮ್ಗೆ ಹೋಗೋದಾಗಿರ್ಲಿ ಮನೇಲಿ ಊಟ ತಿನ್ಸೋದಾಗಿರ್ಲಿ ಒಬ್ರು ಕೇರ್ ಟೇಕಿಂಗ್ ಬೇಕು ಇವಾಗ ನನಗಾದ್ರೆ ಕೇರ್ ಟೇಕಿಂಗ್ ಯಾರು ಬೇಡ ನಾನು ಒಬ್ನೇ ನನ್ನ ಕೆಲಸ ನಾನು ಮಾಡ್ಕೋತೀನಿ ಅಂತ ಇರ್ತೀನಿ ಆ ಕೇರ್ ಟೇಕಿಂಗ್ ಮಾಡುವಾಗ ಅವ್ನಿಗೆ ಎಷ್ಟು ಸಂಕಟ ಆಗ್ತಿರುತ್ತೆ ಅಂದ್ರೆ ಇವಾಗ ನನಗೆ ಸ್ಟಾರ್ಟಿಂಗು ನನ್ಗೆ ಆಕ್ಸಿಡೆಂಟ್ ಆಗಿದೆ ಒಂದ್ 2 ದಿನದಲ್ಲಿ ನಮ್ಮ ಅಪ್ಪ ಹತ್ರ ಮಾಡಿಸ್ಕೊಳ್ಳುವಾಗ ನನ್ಗೆ ಒಂಥರ ಹೆಂಗ್ ಹೇಳೋದು ಸಂಕಟ ಅಂದ್ರೆ ಹಿಂಗಾಗೋಯ್ತಲ್ಲ ಮೀನ್ಸ್ ಅದು ಹೇಳಕ್ ಆಗಲ್ಲ ಒಂಥರ ಎಮೋಷನ್ ನನ್ಗೆ ಎಮೋಷನಲ್ ಅಂದ್ರೆ ಫಸ್ಟ್ ಆಗಲ್ಲ ಅದಕ್ಕೋಸ್ಕರ ನಾನು ಎಮೋಷನಲ್ ಜಾಸ್ತಿ ಆಗಲ್ಲ ಓಕೆ ಅಂದ್ರೆ ಅದೇ ನೀವ್ ಹೇಳಿದ್ ಕರೆಕ್ಟ್ ಅದನ್ನೇ ನಾನು ಯಾವ ರೀತಿ ಅಂತಂದ್ರೆ ಈಗ ಡ್ರೈವ್ ಆಗಿರ್ಬೋದು ಇವಾಗ ಕೆಲವೊಂದು ಹುಚ್ಚಾಟಗಳನ್ನೆಲ್ಲ ಮಾಡ್ತಾರೆ ಓಕೆ ಅದಕ್ಕೆ ಏನ್ ಹೇಳೋದು ಅಂದ್ರೆ ಪ್ರತಿಯೊಂದು ದೇವ್ರು ಕೊಟ್ಟಿದ್ದಾನೆ ಅಂದ್ರೆ ಅದ್ ಇಲ್ದೇ ಇರೋರ್ಗೆ ಗೊತ್ತು ಅದ್ರ ನೋವು ಏನು ಅಂತ ನನ್ನ ಒಪಿನಿಯನ್ ನಿಜ ಬ್ರೋ ಹೆಂಗಂದ್ರೆ ತುಂಬಾ ಕಷ್ಟ ಇದೆ ಬ್ರೋ ಜೀವನ ಚೆನ್ನಾಗಿರುವಾಗ ಚೆನ್ನಾಗಿದೆ ಮೀನ್ಸ್ ಕೈಕಾಲು ಚೆನ್ನಾಗಿದ್ಯಾ ಅದ್ ನಾವು ಉಳಿಸ್ಕೊಳ್ಳಿ ದಯವಿಟ್ಟು ಅತಿಯಾಗಿ ಸಾಹಸ ಮಾಡಕ್ ಹೋಗ್ಬೇಡ್ರಿ ವೀಲಿ ಹೊಡಿಯೋದು ದಯವಿಟ್ಟು ಮೇನ್ ಅದೇ ನಮ್ಮ ಅತ್ತಿಬೆಲೆಯಿಂದ ಹೊಸೂರ್ ಟೋಲ್ವರ್ಗು ಅದೇ ತೊಲೆನೋವು ದಯವಿಟ್ಟು ವೀಲಿ ಹೊಡಿಬೇಡಿ ಮೇನ್ ಅದನ್ನೇ ಕೇಳ್ಕೊತೀನಿ ವೀಲಿ ಹೊಡಿಯೋದ್ರಿಂದ ತುಂಬಾ ಜನ ಪ್ರಾಣಗಳು ಹೋಗ್ತಾ ಇದೆ ನೀವು ನಿಮಗ್ ಕುತ್ತು ತಗೋ ಬರದಲ್ದೆ ಬೇರೆಯವ್ರಿಗೂ ಕುತ್ ತಗೋ ಬರ್ತೀರಾ ಬೇರೆಯವ್ರನ್ನೂ ಸಾಯಿಸ್ತೀರಾ ಯಾಕೆ ಸುಮ್ಮನೆ ವೀಲಿ ಎಲ್ಲ ಹೊಡಿಬೇಡಿ ಸೇಫ್ಟಿಯಾಗಿ ಓಡಾಡಿ ಅದೊಂದೇ ಕೇಳ್ಕೊತೀನಿ
ಎಲ್ಲಾದ್ರೂ ಪ್ರೈವೇಟ್ ಪ್ಲೇಸ್ ಅಲ್ಲಿ ಮಾಡಿ ನೀವು. ನಿಮ್ಗೆ ಅದಕ್ಕೆ ಅಂತಾನೆ ಕೆಲವೊಂದು ಪ್ಲೇಸ್ಗಳಿದಾವೆ. ನಿಮ್ಗೆ ಸ್ಟಂಟ್ ಮಾಡ್ಲೇಬೇಕು. ನನಗೂ ಆಸೆ ಇದೆ ಸ್ಟಂಟ್ ಮಾಡಕ್ಕೆ, ಅದಕ್ಕೆಲ್ಲ ನನಗೂ ಆಸೆ. ಮೀನ್ಸ್ ನನಗೆ ಬಂಜಿ ಜಂಪಿಂಗು, ಮೀನ್ಸ್ ನನಗೆ ಗಾಡಿಯಲ್ಲ ನನ್ ಲೈಫ್ ಇಟ್ಕೊಂಡು ನಾನು ಏನ್ ಬೇಕಾದ್ರೂ ಸಾಹಸ ಮಾಡಕ್ ಟ್ರೈ ಮಾಡ್ತೀನಿ. ಯಾಕಂದ್ರೆ ನನಗೆ ಒಬ್ಬನಿಗೆ ಎಫೆಕ್ಟ್ ಆಗ್ಬೇಕು, ಬೇರೆಯವ್ರಿಗೆಲ್ಲ ಎಫೆಕ್ಟ್ ಆಗ್ಬಾರ್ದು ಅಂತ. ಮೀನ್ಸ್ ಇವಾಗ ನನ್ನ ಫ್ಯಾಮಿಲಿ ಇರೋದ್ರಿಂದ ನನ್ನ ಫ್ಯಾಮಿಲಿಗೆ ಜಾಸ್ತಿ ಪ್ರಾಮುಖ್ಯತೆ ಇರುತ್ತೆ. ಯಾರು ಬರಲ್ಲ, ಇದು ಮಾತ್ರ ನಿಜ, 100% ಹೇಳ್ತೀನಲ್ಲ. ಯಾವನ್ ಒಬ್ಬ ಕೂಡ ಬರಲ್ಲ ನಿಮ್ಗೆ ಏನಾದ್ರು ಒಂದಾದ್ರೆ. ನಿಮ್ಮಿಂದ ಏನಾದ್ರು ಸಹಾಯ ಆಗುತ್ತೆ ಅಂದ್ರೆ ಮಾತ್ರನೇ ಬರೋದು, ಇಲ್ಲಾಂದ್ರೆ ಯಾವನು ಬರಲ್ಲ. ಅದು ಹೆಂಗ್ ಹೇಳೋದು ನನ್ ಒಂದು ಅರ್ಥ ಆಗಲ್ಲ. ನಮ್ಮ ಅಪ್ಪ ಅಮ್ಮ ಬಿಟ್ರೆ ಯಾರು ಇರಲ್ಲ ಆ ಜಾಗದಲ್ಲಿ. ಇವಾಗ ಅವಾರ್ಡ್ ಏನೋ ಬಂತು ಅಂತ ಹೇಳಿದ್ರಿ, ಏನ್ ಅವಾರ್ಡ್? ಇಲ್ಲ ಇದೆ ಬಂದು ಇಂಡಿಯನ್ ಜಮ್ ಅವಾರ್ಡ್, ಭಾರತ್ ರತ್ನ ಇನ್ಫ್ಲೂಯೆನ್ಸರ್ ಅಂದ್ಬಿಟ್ಟು ಭಾರತ ರತ್ನ ಸಾಧಕ ಪ್ರಶಸ್ತಿ 2022-24 ರೀಸೆಂಟ್ ಆಗಿ ಸಾಧಿಸಬಹುದು. ಒಂದು ಈ ಆತ್ಮವಿಶ್ವಾಸ ಇರಬೇಕು, ಊಟ ಸಿಗುತ್ತೆ ನಿಮ್ಮಲ್ಲಿ. ಯಾವಾಗ ಏನಿದು ಮೀನ್ಸ್ ಮೋಟಿವೇಶನ್ಗೋಸ್ಕರ ನಾನು ಮೋಟಿವೇಶನ್ ವಿಡಿಯೋಸ್ ಜಾಸ್ತಿ ಮಾಡ್ತಾ ಇದೀನಿ ಅಂತ ಹೇಳಿ ಕರೆದು, ಮೀನ್ಸ್ ಬ್ಯಾಂಗ್ಳೂರ್ ಟು ಲದಾಖ್ ಒಂದು ಮುಗಿಸಿದೀನಿ. ಮತ್ತೆ ಮೋಟಿವೇಶನ್ ವಿಡಿಯೋಸ್ ಚೆನ್ನಾಗಿ ಮಾಡ್ತಾ ಇದೀನಿ ಅಂತ ಹೇಳಿ ಅವರೇ ರೆಕಗ್ನೈಸೇಷನ್ ಮಾಡಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ರು ಆ ಜಾಗಕ್ಕೆ. ನನಗೂ ತುಂಬಾ ಖುಷಿ ಆಯ್ತು ಅವ್ರನ್ನೆಲ್ಲ ಮೀಟ್ ಮಾಡಿ. ತುಂಬಾ ಖುಷಿ ಆಗುತ್ತೆ ಬ್ರೋ ಸಿಕ್ಕಿರೋದು. ಈ ತರ ರೆಕಗ್ನೈಸೇಷನ್ ಸಿಕ್ಕಿದ್ರೆ ನಾವು ಏನಾದ್ರು ಮಾಡೋಕೆ ಇನ್ನೊಂದ್ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಂಗೆ. ಆ ಟೈಮಲ್ಲಿ ನೀವು ಹೋದ ಟೈಮಲ್ಲಿ ಇನ್ನೂ ತುಂಬಾ ಜನ ಬಂದಿದ್ರ? ಸಿಕ್ಕಾಪಟ್ಟೆ ಜನ ಬ್ರೋ, ನಾನು ಹೆಂಗೆ ಹೇಳಿ. ಬಿಗ್ ಬಾಸ್ ಟೀಮ್, ಬಿಗ್ ಬಾಸ್ ತುಂಬಾ ಜನ ಕರೆದಿದ್ರು ಅಲ್ಲಿ, ಅವರು ಬಂದಿದ್ರು. ದೊಡ್ಡ ದೊಡ್ಡ ಆಕ್ಟರ್, ವಿಲನ್ಗಳು, ಸೀರಿಯಲ್ ಆಕ್ಟರ್ಗಳು ತುಂಬಾ ಜನ ಬಂದಿದ್ರು. ಅವ್ರೆಲ್ಲ ನನ್ನ ಗುರುತಿಸಿದ್ರು, ಅದು ತುಂಬಾ ಖುಷಿ ಆಯ್ತು ನನಗೆ. ಮೀನ್ಸ್ ಗಗನ್ ಅಲ್ವಾ ನೀವು ಅಂತ ನನಗೆ ಅವರು ಮೀನ್ಸ್ ಹೆಂಗ್ ಮಾತಾಡ್ತಾರೆ. ಮೀನ್ಸ್ ನಾನು ಟಿವಿಯಲ್ಲಿ ನೋಡಿರೋದು ಅವ್ರಲ್ಲ, ಮೀನ್ಸ್ ನನ್ನ ಕಂಡಿಡಿತಾರ ಅಂತ ನಾನು ಮೂಲಲ್ಲಿ ಹೋಗಿ ಕುತ್ಕೊಂಡಿದ್ದೆ ಇದ್ರಲ್ಲೂ ಕೂಡ. ಅದಾದ್ಮೇಲೆ ಮುಂದೆ ಬಂದು ಕೂರ್ಸಿದ್ರು. ಒಳ್ಳೆ ಸಪೋರ್ಟ್. ಹೆಂಗೆ ಅಲ್ಲಿ ಅಷ್ಟು ಜನ ಇದ್ರು, ಅಷ್ಟು ದೊಡ್ಡ ದೊಡ್ಡ ಆಕ್ಟರ್ಗಳು ಇದ್ರು, ಅವ್ರಿಗೆ ಸೌಂಡ್ ಬಂತೋ ಇಲ್ಲೋ, ನಾನು ಹೋದ್ಮೇಲೆ ಹೆಂಗ್ ಬಂತು ಅಂದ್ರೆ ಸೌಂಡ್, ಯಪ್ಪ ಅದೊಂಥರ ವಾವ್ ಮೂಮೆಂಟ್ ನನಗೆ. ಅದರಿಂದಾನೇ ಇನ್ನೊಂದ್ ಸ್ವಲ್ಪ ಅಚೀವ್ಮೆಂಟ್ ಏನಾರು ಮಾಡ್ಬೇಕು ಅಂತ ಅನ್ಸುತ್ತೆ. ಸಿಕ್ಕಾಪಟ್ಟೆ ಬ್ರೋ. ಯಾಕಂದ್ರೆ ಒಬ್ರು ಯಾರಾದ್ರೂ ನಮಗ್ ಪ್ರೋತ್ಸಾಹ ಕೊಟ್ರೇನೆ ನಾವು ಮುಂದೆ ಬೆಳೆಯಕ್ ಆಗೋದು. ಇನ್ನೊಂದು ವಿಷಯ ಏನಂದ್ರೆ ಅಂಗವಿಕಲರಿಗೆ ಜಾಸ್ತಿ ನಮ್ಗೆ ಇವ್ನ ಅಂಗವಿಕಲ ಇವ್ನ್ ಮಾಡ್ಬಿಡ್ತಾನ ಅಂತ ಒಂದ್ ಮೈಂಡ್ ಸೆಟ್ ಇರುತ್ತೆ. ನಮ್ ಕೈಯಲ್ಲೂ ಎಲ್ಲಾ ಮಾಡಕ್ ಆಗುತ್ತೆ, ಮಾಡಿದ್ರೆ ವಾವರ್ದು ಅಂತಾರೆ. ಬಟ್ ಯಾರು ಹಂಗ ಅನ್ನಲ್ವಲ್ಲ. ಈ ಜಗತ್ತಲ್ಲಿ ಹೆಂಗಿದೆ ಅಂದ್ರೆ ನಿನ್ ಕೈಯಲ್ಲಿ ಆಗುತ್ತಾ, ಸ್ಟಾರ್ಟಿಂಗ್ ಆಗುತ್ತಾನೆ ಅಂತ ಹೇಳೋದು. ನಮ್ಮ ಅಂಗವಿಕಲರ್ ಬಂದ್ರೇನೆ ಬ್ರೋ ನಿಮ್ಗಾದ್ರೂ ಮಾಡ್ತೀಯ ಬಿಡು ಅಂತ ಹೇಳ್ತಾರೆ. ನಮ್ಗ ಹಂಗ ಹೇಳಲ್ಲ. ಆಗುತ್ತೆ, ನಿನ್ ಕೈಯಲ್ಲಿ ಆಗುತ್ತಾ, ಕಾಲಿಲ್ದೇ ಇರೋ ನನ್ ಮೊನ್ನೆ, ನೀನ್ ಹೋಗ್ ಮಲ್ಕೊಂಡು ಆರಾಮಾಗಿ ಮನೇಲಿರು, ಯಾಕೆ ನಿನಗೆ ಶೋಕೆ ಅಲ್ಲ ಅಂತ ಅವ್ರಿಗೆ. ಮೀನ್ಸ್ ನಮ್ಗೆ ಕಿಚ್ಚಿರುತ್ತೆ, ಅದು ಸ್ಟಾರ್ಟಿಂಗ್ ಹುಟ್ಟಾಕುವಾಗ್ಲೇ ಅಲ್ಲೇ ಮಟಾಶ್ ಮಾಡ್ಬಿಡ್ತಾರೆ, ಏನು ಮಾಡಂಗಿಲ್ಲ. ಬ್ರೋ ನಿಮ್ಮಿಂದ ತುಂಬಾ ಖುಷಿ ಆಯ್ತು, ನಿಮ್ ಜೊತೆ ನನಗೂ ತುಂಬಾ ಖುಷಿ ಆಯ್ತು ಬ್ರೋ. ಹೇಗ್ ಬಂದಿದ್ಯೋ ಗೊತ್ತಿಲ್ಲ ವಿಡಿಯೋ, ಆದ್ರೆ ದಯವಿಟ್ಟು ಬ್ರೋಗ್ ತುಂಬಾ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಫ್ರಾಂಕ್ ಕನ್ನಡಿಗ ಅವರು ಬಿಗ್ ಬಾಸ್ ಹೋಗ್ಬೇಕು ಅನ್ಕೊಂಡಿದ್ದಾರೆ, ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಮತ್ತೊಂದ್ಸಲಿ ಥ್ಯಾಂಕ್ ಯು ಸೋ ಮಚ್ ರೆಸ್ಪಾನ್ಸ್ ಮಾಡಿದ್ದಕ್ಕೆ. ನಾನ್ ಥ್ಯಾಂಕ್ ಯು ಹೇಳ್ಬೇಕು ಸರ್. ಇಲ್ಲವರೆಗೂ ಬಂದಿದ್ದೀರಾ ಮನೆಯವ್ರಿಗೂ. ನನ್ ಜೊತೆ ಮಾತಾಡಿ ಹೇಗ ಅನಿಸ್ತು ಸರ್? ತುಂಬಾ ಖುಷಿ ಆಯ್ತು. ಅಂದ್ರೆ ಇನ್ನೊಬ್ರಿಗೆ ಅಂದ್ರೆ ಈ ಮಾಡ್ತಾರೋ ಉದ್ದೇಶ ಏನಂದ್ರೆ ಬೇರೆ ಮೋಟಿವೇಟ್ ಆಗ್ಬೇಕು, ಅಂದ್ರೆ ಯಾವ ರೀತಿ ನಡ್ಕೊಂಡ್ ಬಂದ್ರು ನಾವೇನಾದ್ರು ಚೇಂಜಸ್ ಮಾಡ್ಕೋಬೇಕು ಆ ಜೀವನದಲ್ಲಿ ಅಂತ ತಿಳ್ಕೊಳಕ್ಕೆ ಅಷ್ಟೇ. ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗಿದೆ ಅನ್ಕೋತೀನಿ. ನಮ್ಮ ಇನ್ಸ್ಟಾಗ್ರಾಮ್ದು ನಾನು ಹಾಕಿರ್ತೀನಿ, ಬಯೋದಲ್ಲಿ ಹಾಕಿರ್ತೀನಿ, ಅದೇ ರೀತಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಕೂಡ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್. ಏನಾಗಲಿ ಮುಂದೆ ಸಾಗುನಿ